ಅದೇ ಕಾಲಕ್ಕೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು, ಅದು ಕಂಟ್ರೋಲ್ ಮಾಡಿಕೊಂಡ್ರು. ಆಮೇಲೆ ಮತ್ತೆ ಗೊತ್ತದ ಅದ್ರ ಮುಗಿದ ನಂತರದಲ್ಲಿ ಜನ ಹೊಚ್ಚಿಗೆ ಅವ್ರು ಅಧಿಕಾರದ ಕಿತ್ತು ಹಾಕಿದ್ರು ಸಹಿತ ನಾವು ಇವತ್ತು ಗಮನಿಸ್ಬೇಕಾಗಿದ್ದು ಕ್ರಾಂತಿನ. ಇವತ್ತು ನೋಡ್ರಿ, ಈ ಹೆಚ್ಚು ಕಡಿಮೆ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲೇ ಇದಕ್ಕೆ ಕಾರಣ ಅಲ್ಲಿ ನಿರುದ್ಯೋಗ, ಅಲ್ಲಿ ಏನಪ್ಪ ಅಂತಂದ್ರೆ ಈ ಇಲೆಕ್ಷನ್ಗಳು ಒನ್ ಮ್ಯಾನ್ ಆದಂಥದ್ದು, ನಮ್ಗೆ ಬೇಕಂದ್ರೆ ಆಯ್ಕೆ ಮಾಡುವಂಥದ್ದು, ಇಂಥವೆಲ್ಲ ನಡೆದಕ್ಕಾಗಿ ಇವತ್ತು ಹಸಿವು, ಶಿಕ್ಷಣ ಇಲ್ಲದ್ದು, ಜೊತೆಗೆ ಬಡತನ, ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿ ಇದೇ ಪರಿಸ್ಥಿತಿ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಮ್ಮಲ್ಲಿ ಭ್ರಷ್ಟಾಚಾರ ಅದ, ಇವತ್ತು ನಮಗೊಬ್ಬರು ನಂಬಲಾರ ಸ್ಥಿತಿ ಅದ. ಪ್ರಜಾಪ್ರಭುತ್ವದ ಬಗ್ಗೆ ಇವತ್ತು ಸ್ವತಃ ಎಲೆಕ್ಷನ್ ಕಮಿಷನ್ನ ಮತಗಳತನ ಮಾಡೋದಂತ ಇವತ್ತು ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಇವನ್ ಸುಪ್ರೀಂ ಕೋರ್ಟ್ ಸಹಿತ ಅವ್ರು ಪಾಪ ದಿನ ತೆಗೆದು ಹೋಗ್ತಾರೆ, ಅಲ್ಲಿ ನಿರ್ಧಾರಗಳು ಬರ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಜನನೇ ಹೇಳಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋದು ಅನಿಸ್ತದೆ. ಆದರೆ ಇದು ಇಡೀ ದೇಶದಲ್ಲಿ ಅಶಾಂತಿ ಹುಟ್ಟಾಗ್ತದೆ ಅನ್ನುವಂಥದ್ದು ಇದು ಮಾತ್ರ ಒಂದು ಸ್ವಲ್ಪ ಹೆಚ್ಚೇನೋ ಅನ್ನುವಂಥ ಮಾತು. ಹಾಗಾದ್ರೆ ಹಿಂದೆ ಜಯಪ್ರಕಾಶ್ ನಾರಾಯಣರು, ಅಣ್ಣಾ ಹಜಾರೆ ಅವರು ಕಾಲಕ್ಕೆ ಈ ಒಂದು ಹೋರಾಟಗಳಾಗ್ತಾ ಬಂದವು. ಅವೆಲ್ಲವೂ ದೇಶ ವಿರೋಧಿ ಹೋರಾಟಗಳ. ಆ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಅವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಉಳಿದಿದ್ದರು. ಆ ಸಂದರ್ಭದಲ್ಲಿ BJPಯಲ್ಲಿ ಇದ್ದರು ಅವರು, RSS ಪ್ರಾಡಕ್ಟ್ ಅವರು, ಹಾಗೆ ಇನ್ನುಳಿದವರು ಸಹಿತ ವಿರೋಧ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇವರೆಲ್ಲ ಅದಕ್ಕೆ ಪ್ರಚೋದನೆ ಮಾಡಿದವರು. ಅದರಲ್ಲೂ ಅಣ್ಣಾ ಹಜಾರೆ ವಿಷಯದಲ್ಲಂತೂ ಪೂರ್ತಿ ಅವ್ರ ಜೊತೆಗಿದ್ದವರು. ಜೊತೆಗೆ ಅವತ್ತು ನಮ್ಮ LK ಅದ್ವಾನಿ ಅವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ವಾಜಪೇಯಿ ಅವರಾಗಿರ್ಬೋದು, ಇವುಗಳನ್ನೆಲ್ಲ ಅವತ್ತು ಇಂದಿರಾ ಗಾಂಧಿ ವಿರೋಧ ಹೋರಾಟ ಮಾಡಿದರು. ಜಯಪ್ರಕಾಶ್ ನಾರಾಯಣ, ಮೊರಾರ್ಜಿ ದೇಸಾಯಿ ಒಬ್ಬರು ಇಬ್ಬರು ಅವ್ರು ಹೋರಾಟ ಮಾಡಿದವರು ಈ ಒಂದು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ. ಅದರಲ್ಲೂ LK ಅದ್ವಾನಿ ಮತ್ತು